ಗೈಸ್, ಯಾರೆಲ್ಲ ನೀವು ಕೆ ಪಿ ಟಿ ಸಿ ಎಲ್ ಮತ್ತು ಜಿ ಡಿ ಎಸ್ ಈ 10th ಮೇಲೆ ಯಾವುದೇ ಕರೀಲಿ ಅದಕ್ಕೆ ಸಂಬಂಧಪಟ್ಟಂಥ ಈ ನೋಟಿಫಿಕೇಷನ್ ಇರ್ತಾವಲ್ಲ ಅವುಗಳನ್ನ ನೀವು ಎಕ್ಸಾಮ್ ಬರೀಲಾರ್ದೆ ಪಾಸ್ ಆಗಿರ್ತೀರಲ್ಲ ಅವರಿಗೆ ಸಂಬಂಧಪಟ್ಟಂಥ ಈ ಸಿಂಧುತ್ವ ಪ್ರಮಾಣ ಪತ್ರ ಅಂದ್ರೇನು ಮತ್ತು ಸಿಂಧುತ್ವ ಪ್ರಮಾಣ ಪತ್ರವನ್ನು ಯಾಕೆ ತೆಗೆಸ್ಬೇಕು, ಯಾರಿಗೆ ತೆಗೆಸ್ಬೇಕು, ಯಾರ್ಯಾರೆಲ್ಲ ತೆಗೆಸ್ಬೋದು, ಯಾರಿಗೆ ಎಲಿಜಿಬಿಲಿಟಿ ಇರ್ತದೆ, ಇದನ್ನ ತೆಗೆಸಲೇಬೇಕಾ ಅಂಥೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ನೋಡೋಣ. ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮುಂದೆ ಹೋಗೋಣ. ನೋಡಿ, ಸಿಂಧುತ್ವ ಪ್ರಮಾಣ ಪತ್ರ ಅಂತಂದರೆ ನಿಮ್ಮದು ಇದೊಂಥರ ಡಬಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದಂಗೆ. ಅದು ನಿಮಗೆ ಮನೆಗೆ ಬಂದುಬಿಟ್ಟು ಎಲ್ಲ ಚೆಕ್ ಮಾಡ್ತಾರೆ. ಅದು ನೀವು ಸಿಂಧುತ್ವ ಪ್ರಮಾಣ ಪತ್ರವನ್ನು ಮೊದಲೇ ತೆಗೆಸ್ಬೇಕು. ಯಾವಾಗ ತೆಗೆಸ್ಬೇಕು ಅಂತಂದರೆ ನೀವು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಫೈನಲ್ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ಇದನ್ನ ತೆಗೆಸೋಕ್ಕೆ ಅವಕಾಶ ಇರ್ತದೆ. ಅದು ಎಷ್ಟು ದಿನಗಳ ಒಳಗಾಗಿ ತೆಗೆಸ್ಬೇಕು ಅಂತಂದರೆ ಇದಕ್ಕೆ ಟೈಮ್ ಎಷ್ಟು ಬೇಕು ಅಂತಂದರೆ ಮಿನಿಮಮ್ 21 ದಿನ ಬೇಕಾಗುತ್ತೆ. 21 ದಿನದಲ್ಲಿ ನಿಮ್ಮದು ಈ ಸರ್ಟಿಫಿಕೇಟ್ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳು ಯಾರಿಗಾದರೂ ಅವಶ್ಯಕತೆ ಇತ್ತಂದರೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಏನೇನು ಬೇಡ ಅಂಥೇಳಿ ಅದು ನಿಮಗೆ ಬೇಕಾಗಿತ್ತಪ್ಪ ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಸಿಂಧುತ್ವ ಪ್ರಮಾಣ ಪತ್ರ ತೆಗೆಸಲಿಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಡಾಕ್ಯುಮೆಂಟ್ಸ್ ಅಂಥೇಳಿ ಕಮೆಂಟ್ ಮಾಡಿ. ನಂಗೆ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ನಿಮ್ಗೆ ಒಂದು ವಿಡಿಯೋ ತೊಗೊಂಬರ್ತೀನಿ. ನೋಡಿ, ಈ ಸಿಂಧುತ್ವ ಪ್ರಮಾಣ ಪತ್ರ ಇದು ಬೇಕೇ ಬೇಕು. ಯಾರೆಲ್ಲ ತೆಗೆಸ್ಬೇಕು ಅಂತಂದರೆ ಯಾರೆಲ್ಲ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿರ್ತೀರ. ಈಗ ನಮ್ಮದು 3B ಇದೆ, 2A ಇದೆ, ಕ್ಯಾಟಗರಿ 1 ಇದೆ, ನಮ್ಮದು SC ಇದೆ, ST ಇದೆ, ಸಮಥಿಂಗ್ ಏನೋ ಇದೆ, ಒಂದು ಕ್ಯಾಟಗರಿ ಇದೆ. ಆ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ನೀವು ಸೆಲೆಕ್ಟ್ ಆಗಿದ್ದರೆ ನಿಮ್ಮದು 94ಅಲ್ಲಿ SC ಸೆಲೆಕ್ಟ್ ಆಗಿದ್ದರೆ, 93ಅಲ್ಲಿ 96ಅಲ್ಲಿ ನಿಮ್ಮದು OBCಯಲ್ಲಿ ಸೆಲೆಕ್ಟ್ ಆಗಿತ್ತಂದರೆ ಯಾವುದೋ ಒಂದು ಕ್ಯಾಟಗರಿ A 3B 3A ಈ ಥರ ಸೆಲೆಕ್ಟ್ ಆಗಿತ್ತಪ್ಪ ಅಂತಂದರೆ ನೀವು ಸಿಂಧುತ್ವವನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಅದು ನಿಮ್ಮದು ಫೈನಲ್ ಮೆರಿಟ್ ಲಿಸ್ಟಲ್ಲಿ ನೇಮ್ ಬಂದರೆ ಮಾತ್ರ. ಇಲ್ಲಾಂದರೆ ನಿಮ್ಗೆ ಇದನ್ನ ತೆಗ್ಸೋಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ನೋಡಿ, ಇದನ್ನ ನೀವು 100% ತೆಗೆಸ್ಬೇಕು. ಇಲ್ಲ ಅಂತಂದರೆ ನಿಮ್ಮದು ಏನಾಗ್ತದೆ, ಜಾಬು ಆಗುವಂಥ ಚಾನ್ಸಸ್ಸು 90% ಆಗೋಲ್ಲ. ಓಕೆ, ಇದೇ ಮೇನ್ ಡಬಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಕರಿತೀವಿ. ಹಾಗಾಗಿ ಇದನ್ನ ತೆಗೆಸ್ಕೊಡೆ ಗಮನ ಕೊಡಿ. ಇನ್ನು ಈಗೇನು ಅವಶ್ಯಕತೆ ಇಲ್ಲ, ಬಟ್ ನಿಮ್ಮದು ಯಾರೆಲ್ಲ ಬೆಸ್ಕಾಮ್ಗೆ ವೇಟ್ ಮಾಡ್ತಿದ್ದೀರಿ ಅವರು ಬಂತಲ್ಲ ಮೆರಿಟ್ ಲಿಸ್ಟು, ಸೊ ತೆಗೆಸ್ಬೋದು ನಿಮ್ಮ ಹೆಸರು ಇತ್ತಪ್ಪ ಅಂದರೆ. ಮತ್ತು ಇನ್ನೊಂದು ಲಿಸ್ಟ್ ಕೂಡ ಬರ್ತದೆ, ಅಲ್ಲಿ ಕೂಡ ವೇಟ್ ಮಾಡಿ. ನಾನೆಲ್ಲ ಹೇಳಿದ್ದೀನಿ ಹಳೆ ವಿಡಿಯೋದಲ್ಲಿ ಸೆಕೆಂಡ್ ಲಿಸ್ಟ್ ಬರ್ತದೆ ಅಥವಾ ಇಲ್ವಾ ಅದೆಲ್ಲ ಹೇಳಿದ್ದೀನಿ. ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ನೋಡಿ. ಮತ್ತು ಈಗ ಮೆಸ್ಕಾಮ್ ಕೂಡ ಬಂತು. ಅದರಲ್ಲಿ ಯಾರೆಲ್ಲ ಲಿಸ್ಟ್ ಇದೆ ನೋಡಿ ಹೆಸರಲ್ಲಿ, ಅಂದರೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ನೀವು ತೆಗೆಸ್ಬೋದು. ಬಟ್ ಅದು ಯಾರ್ಯಾರು ತೆಗೆಸ್ಬೋದು ಅಂದರೆ ಕ್ಯಾಟಗರಿಯಲ್ಲಿ ಇದ್ದವರು ಮಾತ್ರ. ಅದೇ ನಾವು ಜನರಲಲ್ಲಿ ಸೆಲೆಕ್ಟ್ ಆಗಿದ್ದೀವಿ, ನಾವು GM ಕ್ಯಾಟಗರಿ, ನಾವು GMನಲ್ಲಿ ಸೆಲೆಕ್ಟ್ ಆಗಿದ್ದೀವಿ, ನಮಗೆ ಯಾವುದೇ ಕ್ಯಾಟಗರಿ ಇಲ್ಲ, ನಾವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ಅಂತಂದರೆ ನೀವು ತೆಗೆಸುವಂಥ ಅವಶ್ಯಕತೆಯೇ ಇರೋದಿಲ್ಲ. ಯಾಕಂದರೆ ಸಿಂಧುತ್ವ ಮೀನ್ಸ್ ನೀವು ಯಾವುದೋ ಒಂದು ಕ್ಯಾಟಗರಿಯಲ್ಲಿ ಪಾಸಾಗಿದ್ದೀರಾ, ಆ ಕ್ಯಾಟಗರಿ ವ್ಯಾಲಿಡ್ ಇದೆನಾ ಇಲ್ವಾ ಅನ್ನುವಂಥದ್ದು ಡಬಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಂಥ ಪ್ರೋಸೆಸ್ಸೇ ಸಿಂಧುತ್ವ ಪ್ರಮಾಣ ಪತ್ರ. ಸೊ ನೀವು ಯಾವುದೋ ಕ್ಯಾಸ್ಟಲ್ಲಿ ನಿಮ್ದು ಯಾವುದು ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತಂದರೆ GM ಅವ್ರಿಗೆ ಅದು ಅವಶ್ಯಕತೆಯೇ ಇರೋದಿಲ್ಲ. ಓಕೆ, ಐ ಹೋಪ್ ಗೈಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಮತ್ತೇನಾದ್ರು ನಿಮಗೆ ಕಮೆಂಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು GDS ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ತದೆ ಮತ್ತು ನಿಮ್ಮದು ಸೇಫ್ ಸ್ಕೋರ್ ಎಷ್ಟಿರ್ತದೆ ಅಂಥೇಳಿ ತಿಳಿಸ್ಕೊಡ್ತೀನಿ. ಮತ್ತು ಮೆಸ್ಕಾಮ್ದು ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ತದೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಮತ್ತು 10th ಮೇಲೆ ಯಾವ್ಯಾವೆಲ್ಲ ಅಪ್ಲಿಕೇಶನ್ ಹಾಕೋವಿದ್ದಾವೆ ವಿತೌಟ್ ಎನಿ ಎಕ್ಸಾಮ್ ಬರೀಲಾರ್ದೆ ನೀವು ಯಾವ ರೀತಿ ಯಾವ ಎಕ್ಸಾಮ್ನ ಪಾಸ್ ಆಗ್ಬೋದು 10th ಮೇಲೆ ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಏನಾದರೂ ಲೈಕ್ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಕೊಡಿ. ಹಾಗೂ ಇನ್ನೊಂದು ಸ್ವಲ್ಪ ಇಷ್ಟ ಆಗಿತ್ತಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸ್ವಲ್ಪ ಪ್ರೀತಿ ಜಾಸ್ತಿ ಆಗಿತ್ತಂದರೆ ಒಂದೇನಾದ್ರು ಕಮೆಂಟ್ ಮಾಡಿ. ಡಾಕ್ಯುಮೆಂಟ್ಸ್ ಏನಾದರೂ ಇತ್ತಪ್ಪ ಅಂದರೆ ಸಮಸ್ಯೆ ಇತ್ತಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.